ಭಾರತದಲ್ಲಿ ಕ್ರಿಕೆಟ್ ಕ್ರೀಡೆಗಿರುವಷ್ಟು ಪ್ರೋತ್ಸಾಹ ಮತ್ಯಾವ ಕ್ರೀಡೆಗೂ ಇಲ್ಲ. ಆದರೆ ಅಂತರ ಕ್ರಿಕೆಟ್ಗೂ ಅಂತದ್ದೇ ಪ್ರೋತ್ಸಾಹ ದೊರಕಿಸುವ ನಿಟ್ಟಿನಲ್ಲಿ ನಗರದಲ್ಲೊಂದು ವಾಕಥಾನ್ ನಡೆಯಿತು. ಆ ವಾಕಥಾನ್ನ ಒಂದು ಝಲಕ್ ಇಲ್ಲಿದೆ ನೋಡಿ. ನಗರದ ಕಿತ್ತೂರ ಚೆನ್ನಮ್ಮ ಕ್ರಿಕೆಟ್ ಮೈದಾನದಲ್ಲಿ ಸಮರ್ಥನಂ ಅಂಗವಿಕಲ ಸಂಸ್ಥೆ ಹಾಗೂ ಜನಶ್ರೀ ಸಹಯೋಗದಲ್ಲಿ ಅಂತರ ಕ್ರಿಕೆಟ್ ಪ್ರೋತ್ಸಾಹಿಸಲು ವಾಕಥಾನ್ ನಡೆಸಲಾಯಿತು. ಕಾರ್ಯಕ್ರಮಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬಲೂನ್ ಹಾರಿಸುವ ಮೂಲಕ ಚಾಲನೆ ನೀಡಿದರು. ಸಮರ್ಥನಂ ಸಂಸ್ಥೆ ನಡೆಸಿದ 12ನೇ ಜಾಗೃತಿ ಜಾಥಾ ಇದಾಗಿತ್ತು. ಕ್ರಿಕೆಟ್ಗೆ ಸಿಗುವಷ್ಟೇ ಪ್ರಾಮುಖ್ಯತೆ ಅಂತರ ಕ್ರಿಕೆಟ್ಗೂ ಸಿಗುವಂತಾಗಬೇಕು. ತರಬೇತಿ ಆದ್ಯತೆ ಸರ್ಕಾರದ ಅನುದಾನ ದೊರಕಿದ್ರೆ ನಾವು ಸಾಮಾನ್ಯ ಕ್ರೀಡಾಪಟುಗಳಂತೆ ಆಟವಾಡಲು ಸಾಧ್ಯ ಅಂತ ಅಂತರ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಮನವಿ ಮಾಡಿದ್ರು. ಅದು ನಿಜವಾಗ್ಲೂ ಇವತ್ತು ಏನು 12ನೇ ವಾಕಥಾನ್ ಸಮರ್ಥನಂ ಅಂಗವಿಕಲರ ಸಂಸ್ಥೆ ಕಡೆಯಿಂದ ನಡೆಸಲಾಗ್ತಾ ಇದೆ. ಸೊ ಎವ್ರಿ ಇಯರ್ ಒಂದು ಥೀಮ್ ಇರುತ್ತೆ ಆಕ್ಚುಲಿ. ಸೊ ಲಾಸ್ಟ್ ಇಯರ್ ವಾಕ್ ಫಾರ್ ಶೆಲ್ಟರ್ ಇತ್ತು. ಈ ಸರಿ ಐ ಸಪೋರ್ಟ್ ಸೆಕೆಂಡ್ T20 ವರ್ಲ್ಡ್ ಕಪ್ ಕ್ರಿಕೆಟ್ ಫಾರ್ ದ ಬ್ಲೈಂಡ್ 2017 ಅಂತ ಥೀಮ್ ಇದೆ. ಸೊ ಮುಂದಿನ ಜನವರಿ 2017ನೇ ಇಸ್ವಿಲಿ ನಮ್ಮ ಒಂದು ಸೆಕೆಂಡ್ T20 ವರ್ಲ್ಡ್ ಕಪ್ ನಡೀತಾ ಇದೆ. ಸೊ ಇದರಲ್ಲಿ ಸುಮಾರು 10 ದೇಶಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಸಪೋರ್ಟ್ ಇನ್ನೂ ಬೇಕಾಗಿದೆ, ಯಾಕೆಂದ್ರೆ ಇವಾಗ ನಮ್ಮ ಒಂದು ಅಂತರ ಕ್ರಿಕೆಟ್ಗೆ ತುಂಬಾ ಕಮ್ಮಿ ಸಪೋರ್ಟ್ ಸಿಗ್ತಾ ಇದೆ ಮತ್ತು BCCI ಅಷ್ಟು ನಮಗೆ ಅಫಿಲಿಯೇಷನ್ ಇಲ್ಲ. ಸೊ ಖಂಡಿತ ಮುಂದಿನ ದಿನಗಳಲ್ಲಿ BCCI ಅಫಿಲಿಯೇಷನ್ ನಮಗೆ ಆಗುತ್ತೆ ಅಂತ ಭರವಸೆ ಇದೆ. ಮತ್ತೆ ಇವಾಗ ನಮ್ಮ ಭಾರತ ಸರ್ಕಾರ ಆಗಲಿ ಕರ್ನಾಟಕ ಸರ್ಕಾರ ಆಗಲಿ ನಮಗೆ ತುಂಬಾ ಒಂದು ಸಪೋರ್ಟ್ ಅನ್ನು ಕೊಟ್ಟು ನಮ್ಮನ್ನು ಬೆಳೆಸ್ತಾ ಇದೆ. ಕಾರ್ಯಕ್ರಮಕ್ಕೆ ನೂರಾರು ಸ್ವಯಂ ಸೇವಾ ಸಂಘಟನೆಗಳು ಸ್ವಯಂ ಪ್ರೇರಿತರಾಗಿ ಒಂದು ಸಾಥ್ ನೀಡಿವೆ. ಅಂತರ ಕ್ರಿಕೆಟ್ಗೆ ಉತ್ತೇಜನ ಸಿಗುವಂತಾಗಲು ಸಾವಿರಾರು ಮಂದಿ ಜಾಗೃತಿ ಜಾಥಾದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂತ ಸಮರ್ಥನಂ ಸಂಸ್ಥೆಯ ಫೌಂಡರ್ ಹರ್ಷವನ್ನ ವ್ಯಕ್ತಪಡಿಸಿದರು. ಇದು 12ನೇ ವಾಕಥಾನ್. ನಾವು ಪ್ರತಿ ವರ್ಷ ವಿಶ್ವ ಅಂಗವಿಕಲ ದಿನಾಚರಣೆ ಆಚರಿಸುವ ಒಂದು ಸಂಕೇತವಾಗಿ 3 ಡಿಸೆಂಬರ್ ಮುಗಿದ ನಂತರ ಬರೋ ಶನಿವಾರ ಬೃಹತ್ ಬೆಂಗಳೂರು ವಾಕಥಾನ್ ಮಾಡ್ತೀವಿ ನಾವು. ಇದು 12ನೇ ವಾಕಥಾನ್. 2005ರಲ್ಲಿ ಸಮರ್ಥನಂ ಇದನ್ನ ಪ್ರಾರಂಭ ಮಾಡಿ ವರ್ಷ ಒಂದೊಂದು ಥೀಮ್ ಮೇಲೆ ನಾವು ವಾಕಥಾನ್ ಮಾಡ್ತೀವಿ. ಈ ವರ್ಷ ಕ್ರಿಕೆಟ್ ಫಾರ್ ದ ಬ್ಲೈಂಡ್ 2ನೇ T20 ವರ್ಲ್ಡ್ ಕಪ್ ಮುಂದಿನ ವರ್ಷ ಜನವರಿಯಿಂದ ಫೆಬ್ರವರಿ ನಡೆಯುತ್ತೆ. ನಾವೊಂದು 10,000 ಜನ ನಿರೀಕ್ಷೆ ಮಾಡಿದ್ದೀವಿ. ಹೋದ 2 ವರ್ಷ ವಾಕಥಾನ್ಗಳಲ್ಲಿ 10,000ಕ್ಕಿಂತ ಹೆಚ್ಚು ಜನರು ಬಂದಿದ್ರು. ಈ ವರ್ಷನೂ ಅಷ್ಟು ಬರಬಹುದು ಅಂತ ಅನ್ಕೊಂಡಿದ್ದೀವಿ. ವಾಕಥಾನ್ನಲ್ಲಿ ಹಲವು ಶಾಲಾ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ರು. ಟೀಮ್ ಇಂಡಿಯಾಗೆ ಆಡಲಿರುವ ಅಂಧ ಕ್ರಿಕೆಟ್ ಆಟಗಾರರು ಬಹಳ ಹುಮ್ಮಸ್ಸಿನಿಂದಲೇ ರಿಹರ್ಸಲ್ ನಡೆಸಿದ್ರು. ಮತ್ತೊಂದು ಕಡೆ ಅಂತರ ಕ್ರಿಕೆಟ್ಗೂ ಆದ್ಯತೆ ನೀಡಬೇಕೆಂದು ಸಹಿ ಸಂಗ್ರಹ ಅಭಿಯಾನ ಕೂಡ ನಡೆಯಿತು. ಲಿಂಗರಾಜು ಜೊತೆ ಸೌಮ್ಯರೆಡ್ಡಿ, ಜನಶ್ರೀ ನ್ಯೂಸ್, ಬೆಂಗಳೂರು.